Hello, my dear students and parents. Welcome to Elegant Electronics. ಈಗ ತಾನೇ ಕೆ ಅಂತ ಒಂದು ಹೊಸ ವಿಡಿಯೋ ರಿಲೀಸ್ ಆಗಿದೆ ಕೆ ವಿಕಸನ ಚಾನಲಲ್ಲಿ. ನೀವು ಸಹ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಏನೇನು ಅಂತ. ಸೊ ಕೇಸ್ 1 ತಗೋತೀನಿ. ಕೇಸ್ 1 ಓನ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್. ಓನ್ಲಿ ಇಂಜಿನಿಯರಿಂಗ್ ನಿಮ್ದು ಆಪ್ಷನ್ ಎಂಟ್ರಿ ಇತ್ತು. ಓನ್ಲಿ ಇಂಜಿನಿಯರಿಂಗ್, ನಥಿಂಗ್ ಎಲ್ಸ್. ನೀವು ಪಿ ಸಿ ಎಮ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಏನೋ ಮಾಡಿದ್ರಿ, ಓನ್ಲಿ ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಮಾಡಿದ್ರಿ. ಫಸ್ಟ್ ರೌಂಡಲ್ಲೂ ಇಂಜಿನಿಯರಿಂಗ್ ಸಿಕ್ಕಿತ್ತು, ಈಗ ಸೆಕೆಂಡ್ ರೌಂಡಲ್ಲೂ ಸಿಕ್ಕಿದೆ. ಸೊ ನಿಮಗಿರೋ ಆಪ್ಷನ್ನು ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಹಾಕ್ತೀರಾ, ಇಲ್ಲ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಹಾಕ್ತೀರಾ. ಸೊ ಹೊರಗಡೆ ಹೋದಂಗೆ ಅದು ಕ್ವಿಟ್ ಆದ ಹಾಗೆ. ಇಲ್ಲ ನೀವು ಥರ್ಡ್ ರೌಂಡ್ ಬರೋದಕ್ಕೆ ಇಷ್ಟ ಇದೆ, ಈಗ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆದ ಸೀಟ್ಗೆ ಅಡ್ಮಿಷನ್ ಆಗೋಕ್ಕೆ ಇಷ್ಟ ಇಲ್ಲ ಅಂದರೆ ಸೀಟನ್ನು ಸರೆಂಡರ್ ಮಾಡ್ತೀರಾ ಬೈ ಪೇಯಿಂಗ್ ಫೀಸ್ ₹5,000. ಇದನ್ನು ಕೆ ಎಗೆ ಹೋಗಿ ಕಟ್ಟಬೇಕು. ನೋ ಆನ್ಲೈನ್ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಇನ್ಯಾವುದೋ ಡಿಸ್ಕಷನ್ ಇರೋದಿಲ್ಲ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ. 1 ಕೊಟ್ಟಿದ್ದಾರೆ ಅಡ್ಮಿಷನ್, 4 ಕೊಟ್ಟರೆ ನೀವು ಹೊರಗಡೆ ಹೋಗ್ತೀರಾ, ಮ್ಯಾನೇಜ್ಮೆಂಟ್ ಕೋಟದಲ್ಲೋ ಕಾಮೆಡ್ಗೆ ಎಲ್ಲೋ ಅಡ್ಮಿಷನ್ ತೊಗೊಂಡಿರ್ತೀರ ಇಂಜಿನಿಯರಿಂಗ್ಗೆ. ಇಲ್ಲ ಥರ್ಡ್ ರೌಂಡಲ್ಲಿ ಟ್ರೈ ಮಾಡ್ತೀನಿ, ಈಗ ಸಿಕ್ಕಂತಹ ಸೀಟ್ ಬೇಡವೇ ಬೇಡ ಅಂದರೆ ₹5,000 ಕೊಟ್ಟು ಸೀಟ್ ಸರೆಂಡರ್ ಮಾಡ್ತೀರಾ. ಮತ್ತೆ ಥರ್ಡ್ ರೌಂಡಲ್ಲಿ ₹750 ಕೊಟ್ಟು ಮತ್ತೆ ಬಂದು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಸೊ ಐ ಥಿಂಕ್ ವೆರಿ ಕ್ಲಿಯರ್. ಇನ್ನೊಂದು ಕೇಸ್ 2, 2 ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ನೀವು. ಇಂಜಿನಿಯರಿಂಗು ಮಾಡಿದ್ದೀರಾ, ಮೆಡಿಕಲ್ಲು ಮಾಡಿದ್ದೀರಾ. ಮೆಡಿಕಲ್ ಆರ್ ಡೆಂಟಲ್ ನೀಟ್ ಕೋರ್ಸಸ್ದು ಮಾಡಿರ್ತೀರಾ. ಆಪ್ಷನ್ ಎಂಟ್ರಿ ಆಗಿದೆ, ಬಟ್ ಈಗ ಇಂಜಿನಿಯರಿಂಗ್ ಸೀಟ್ ಸಿಕ್ಬಿಟ್ಟಿದೆ. ಬಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಎ ಮೆಡಿಕಲ್ ಸೀಟ್, ನಿಮಗೆ ಮುಂದೆ ಸಿಗಬಹುದು ಅಂತಿದೆ. ಸೊ ಇಂತಹ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಬೇಡವೇ ಬೇಡ, ಈಗ ಸಿಕ್ಕಂತಹ ಸೀಟ್ ಬೇಡವೇ ಬೇಡ ಅಂದರೆ ಚಾಯ್ಸ್ 4 ಕೊಟ್ಟರೆ ಓನ್ಲಿ ನೀವು UGCET ಇಂದ ಎಕ್ಸಿಟ್ ಆಗ್ತೀರಾ, ನಾಟ್ ಫ್ರಮ್ ನೀಟ್ ಕೋರ್ಸಸ್. ಮೆಡಿಕಲ್ಲು ಡೆಂಟಲ್ಲು ಹಾಗೆ ಇರುತ್ತೆ ಅಂತ ಅವ್ರಿಗೆ ಹೇಳಿದ್ದಾರೆ. ನೋಟಿಫಿಕೇಶನ್ ಏನು ರಿಲೀಸ್ ಮಾಡಿಲ್ಲ. ಸೊ ಚಾಯ್ಸ್ ಎಂಟ್ರಿಗೆ ಇನ್ನೂ ಒಂದು ದಿನ ಟೈಮ್ ಇದೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಕೆ ಎಲ್ಲಿ ಒಂದು ಹೊಸ ನೋಟಿಫಿಕೇಶನ್ ಬರುತ್ತೆ. ಸೊ ಅದಾದಮೇಲೆ ನೀವು ಚಾಯ್ಸ್ 4 ಕೊಟ್ಟರೆ ಇಂಜಿನಿಯರಿಂಗಿಂದ ಹೊರಗಡೆ ಹೋಗ್ತೀರಾ. ಬಟ್ ಮೆಡಿಕಲ್ ರೌಂಡ್ ಅವ್ರು ರೀರನ್ ಮಾಡಿದಾಗ ನೀವನ್ನು ಕನ್ಸಿಡರ್ ಮಾಡ್ಕೋತಾರೆ. ಸೆಕೆಂಡ್ ರೌಂಡಲ್ಲೂ ಸಹ ಕನ್ಸಿಡರ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಸೊ ಈ ದಿನದ ವಿಡಿಯೋದ ಹೈಲೈಟ್ಸ್ ಇದು. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಓನ್ಲಿ ಇಂಜಿನಿಯರಿಂಗ್, ನಿಮಗೆ ಸೀಟ್ ಇಷ್ಟ ಇಲ್ಲ ಅಂದರೆ ಥರ್ಡ್ ರೌಂಡ್ ವಾಪಸ್ ಬರ್ತೀರಾ ಅಂದರೆ ₹5,000 ಕಟ್ಟಿ ಸೀಟ್ ಸರೆಂಡರ್ ಮಾಡಿ ಥರ್ಡ್ ರೌಂಡಿಗೆ ಬನ್ನಿ. ಇಲ್ಲ ನಮಗೆ ಕೆ ಇ ಎಸ್ ಸಹವಾಸನೇ ಬೇಡ, ನಮಗೆ UGCET ಸೀಟೇ ಬೇಡ, ನಾನು ಕಾಮೆಡ್ಗೆಲ್ಲಿ ಅಡ್ಮಿಟ್ ಆಗಿದ್ದೀನಿ, ಇಲ್ಲ ಲಾಂಗ್ ಟರ್ಮ್ ಹೋಗ್ತಿದ್ದೀನಿ, ಇಲ್ಲ ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಸೀಟ್ ತೊಗೊಂಡಿದ್ದೀನಿ ಅಂದರೆ 4 ಕೊಟ್ಟು ಎಕ್ಸಿಟ್ ಆಗಿ ಅಫಿಷಿಯಲಿ. ಇಲ್ಲ ಸಿಕ್ಕಂಥ ಸೀಟ್ ನನಗೆ ಇಷ್ಟ ಇದೆ, ನಾನು ಇಲ್ಲೇ ಹೋಗಿ ಏನೋ ಅಚೀವ್ ಮಾಡ್ತೀನಿ ಅಂದರೆ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ತೊಗೊಳ್ಳಿ. ಇಫ್ ಯು ಆರ್ ಬೋತ್ UGCET ಆ್ಯಂಡ್ UG ನೀಟ್ ಕ್ಯಾಂಡಿಡೇಟ್, ಮೆಡಿಕಲ್ಲು ಇಂಜಿನಿಯರಿಂಗು 2 ದೋಣಿಯಲ್ಲಿ ಕಾಲಿಟ್ಟಿದ್ದೀರಾ. ಇಂಜಿನಿಯರಿಂಗ್ ದೋಣಿಯಲ್ಲಿ ಈಗ ಸದ್ಯಕ್ಕೆ ಇದ್ದೀರಾ, ಬಟ್ ಈ ದೋಣಿಯಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ಮೆಡಿಕಲ್ ದೋಣಿಗೆ ಜಂಪ್ ಮಾಡಬೇಕು, ಜಂಪ್ ಮಾಡೋ ಸಾಧ್ಯತೆ ಇದೆ, ಅಷ್ಟು ಶಕ್ತಿ ಇದೆ ನಿಮಗೆ ಅಂತ ಏನಾದರೂ ಅಂದ್ಕೊಂಡ್ರೆ ಚಾಯ್ಸ್ 4 ಕೊಟ್ಟು ಇಂಜಿನಿಯರಿಂಗಿಂದ ಈ ಬೋಟಿಂದ ಜಂಪ್ ಹೊಡೆಯಬಹುದು, ನೀವು ಎಕ್ಸಿಟ್ ಆಗಬಹುದು. ಸೊ ಮುಂದಿನ ರೌಂಡಲ್ಲಿ ಮೆಡಿಕಲ್ ಸಿಕ್ಕರೆ ಮೆಡಿಕಲ್ಗೆ ಅಡ್ಮಿಟ್ ಆಗ್ತೀರಾ. ಸೊ ನೀವು ಯಾವುದೇ ಪೆನಾಲ್ಟಿ ಏನೋ ಕಟ್ಟೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಐ ಥಿಂಕ್ ದಿಸ್ ಇಸ್ ಕ್ಲಿಯರ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.